ನಾಳೆ ಕಳೆದು ನಾಡ್ದು ಬಂತು ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ, ಬಸ್ ಬರುವುದಿಲ್ವಾ? ಯಾಕಂದ್ರೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅದು ಅನಿರ್ದಿಷ್ಟಾವಧಿಗೆ ಮೇ 20ರಿಂದ ಸಾರಿಗೆ ಬಸ್ಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಬಸ್ಗಳನ್ನ ಬಂದ್ ಮಾಡ್ತೀವಿ ಅಂದ್ರೆ ನಾವ್ಯಾರು ಕೂಡ ಕೆಲಸಕ್ಕೆ ಹಾಜರಾಗೋದಿಲ್ಲ. ಬಸ್ಗಳ ಅವುಗಳಾಗಿನೇ ಓಡೋದಿದ್ರೆ ಓಡ್ಲಿ, ಬಟ್ ನಾವಂತೂ ಕೆಲಸಕ್ಕೆ ಬರೋದಿಲ್ಲ, ನಾವು ಗಾಡಿ ತೆಗಿಯಲ್ಲ, ನಾವು ಬಸ್ ಹತ್ತಲ್ಲ, ನಾವು ಟಿಕೆಟ್ ಕಲೆಕ್ಟ್ ಮಾಡಲ್ಲ. ಇದು ಡ್ರೈವರ್ಗಳು, ಕಂಡಕ್ಟರ್ಗಳು ಸೇರಿದಂತೆ ಸಾರಿಗೆ ನೌಕರರು ತೆಗೆದುಕೊಂಡಿರುವಂತಹ ತೀರ್ಮಾನ. ಮೇ 20ರಿಂದ ಸಾರಿಗೆ ಬಸ್ಗಳು ಬಂದ್ ಆಗ್ತವ. ಸರ್ಕಾರ ಸಾರಿಗೆ ನೌಕರರ ನಡುವೆ ವೇತನದ ಜಟಾಪಟಿ ನಡೀತಾ ಇದೆ. ನಮ್ಮ ವೇತನವನ್ನ 25% ಹೆಚ್ಚಳ ಮಾಡಬೇಕು ಅಂತ ಹೇಳಿ ನೌಕರರು ಕೇಳ್ತಾ ಇದ್ರೆ 12.5% ಮಾಡಿದ್ದೀವಿ ಅಂತ ಹೇಳ್ಕೊಂಡು ಸರ್ಕಾರ ಹೇಳ್ತೀವಿ. ಸಂಧಾನ ವಿಫಲವಾದ್ರೆ ಬಸ್ ಬಂದ್ ಗ್ಯಾರಂಟಿ ಅನ್ನುವಂಥದ್ದು ಸಾರಿಗೆ ನೌಕರರು ಹೇಳ್ತಾ ಇರುವಂತಹ ಮಾತು. ಹಾಗಾದ್ರೆ ಬಸ್ ಬಂದ್ ಯಾವ ಸ್ವರೂಪದಲ್ಲಿ ನಡೆಯುತ್ತೆ, ಏನ್ ಕತೆ, ಏನೆಲ್ಲ ಆಗತ್ತೆ, ವಿಶೇಷವಾಗಿ ಪ್ರಯಾಣಿಕರು ಗಮನಿಸಬೇಕಾಗಿರುವಂತಹ ಅಂಶಗಳು ಏನೇನಿದ್ದಾವೆ ಅನ್ನೋದನ್ನ ನಾವು ಗಮನಿಸೋಣ. ಇಲ್ಲಿ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಪಟ್ಟು ಹಿಡಿದು ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಸಾರಿಗೆ ನೌಕರರು. ವೇತನ ಪರಿಷ್ಕರಣೆ ಆಗಬೇಕು. ಎಷ್ಟು ವೇತನ ಪರಿಷ್ಕರಣೆ ಆಗಬೇಕು? 25% ಆಗಬೇಕು ಅಂತ ಕೇಳ್ತಿದ್ದಾರೆ. ಸರ್ಕಾರದ ಸಂಧಾನ ವೇತನ ಬಿಡುಗಡೆಗೂ ಕೂಡ ನೌಕರರು ಬಗ್ತಾ ಇಲ್ಲ. ಸರ್ಕಾರ ಈಗಾಗಲೇ ಬಾಕಿ ಹಣದಲ್ಲಿ ಒಂದು ಕಂತನ್ನ ಪೇಮೆಂಟ್ ಮಾಡೋದಕ್ಕೆ ಮುಂದಾಗಿದೆ. ಹಾಗೂ ಸರ್ಕಾರ ಆಲ್ರೆಡಿ ಅನೌನ್ಸ್ ಮಾಡಿದೆ, ನಿಮಗೆ ನಾವು ಇಷ್ಟು ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ. ಮೇ 19ರ ಮಧ್ಯರಾತ್ರಿಯಿಂದಲೇ ಸಾರಿಗೆ ಮುಷ್ಕರವನ್ನ ಜಾರಿಗೊಳಿಸೋದಿಕ್ಕೆ, ಮಧ್ಯರಾತ್ರಿಯ ನಂತರ ಹೊರಡಬಹುದಾಗಿರುವ ಯಾವುದೇ ಬಸ್ಗಳನ್ನು ಕೂಡ ಹೊರಡಿಸೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಮೇ 20ರಿಂದ ರಾಜ್ಯಾದ್ಯಂತ ಕಪ್ಪು ಬಾವುಟದ ಪ್ರದರ್ಶನವನ್ನ ಮಾಡ್ತೀವಿ ಅಂತ ಹೇಳಿ ಸಾರಿಗೆ ನೌಕರರು ತೀರ್ಮಾನಕ್ಕೆ ಬಂದಿದ್ದಾರೆ. ಮೇ 20ರಿಂದ ರಾಜ್ಯಾದ್ಯಂತ ಕಪ್ಪು ಬಾವುಟ ಪ್ರದರ್ಶನ. ಮುಷ್ಕರಕ್ಕೆ ಸಹಕರಿಸುವಂತೆ ಕರಪತ್ರಗಳ ಹಂಚಿಕೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಈ ಒಂದು ಮುಷ್ಕರಕ್ಕೆ ಸಹಕರಿಸಬೇಕು ಅಂತೇಳಿ ಎಲ್ಲ ನೌಕರರಿಗೆ ಕರಪತ್ರಗಳನ್ನ ಹಂಚಿಕೆ ಮಾಡಲಾಗಿದೆ. ಆ ಮೂಲಕ ಎಲ್ಲ ನೌಕರರು ಭಾಗಿಯಾಗಿದ್ರೆ ಪ್ರಯಾಣಿಕರಿಗೂ ಕೂಡ ಮುಂಚಿತವಾಗಿದೆ ಮಾಹಿತಿಯನ್ನು ಕೊಟ್ಟು, ದಯವಿಟ್ಟು ನೀವು ಮೇ 20ನೇ ತಾರೀಕಿಗೆ ಬಸ್ ಹತ್ತೋದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಮೇ 20ನೇ ತಾರೀಕಿಗೆ ನಾವು ಬಸ್ಗೆ ಬರಲ್ಲ ಅಂತ ಬಸ್ಗಳ ನೌಕರರು, ಸಾರಿಗೆ ನೌಕರರು ಪ್ರಯಾಣಿಕರಿಗೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಆ ಮೂಲಕ ತಮ್ಮ ಬಂದನ್ನ, ತಮ್ಮ ಹೋರಾಟವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸಾರಿಗೆ ನೌಕರರು ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಏನೇನು ನಡೀತಿದೆ ಇಲ್ಲಿ ಅಂತೇಳಿ. ಸಾರಿಗೆ ನೌಕರರ ಪಟ್ಟು ಏನಿದೆ, ಸರ್ಕಾರದ ನಿರ್ಧಾರಗಳೇನಿದ್ದಾವೆ ಅನ್ನೋದನ್ನು ಗಮನಿಸಬೇಕು. 25% ವೇತನ ಹೆಚ್ಚಳಕ್ಕೆ ಬೇಡಿಕೆಯನ್ನು ನೌಕರರು ಇಟ್ಕೊಂಡಿದ್ರೆ ಸರ್ಕಾರ 12.5% ವೇತನವನ್ನು ಹೆಚ್ಚಳ ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಿ ಆಗಿದೆ. ಅಷ್ಟೇ ಅಲ್ಲದೆ ಈ ವೇತನ ಹೆಚ್ಚಳವನ್ನ ಜನವರಿ 2024ರಿಂದ ಜಾರಿಗೆ ಬರಬೇಕು ಅಂತ ಹೇಳಿ, ಅಂದ್ರೆ ಪ್ರತಿ 4 ವರ್ಷಕ್ಕೊಮ್ಮೆ ಜಾರಿಗೆ ಬರಬೇಕಾಗಿದ್ದಂಥದ್ದು 12-16ರಲ್ಲಿ ಆಗಿದೆ, 20ರಲ್ಲಿ ಆಗಿರಲಿಲ್ಲ. 20ರಲ್ಲಿ ಕೊರೋನಾ ಕಾರಣದಿಂದಾಗಿ 20ರಲ್ಲಿ ನಡೀಲಿಲ್ಲ. ಆದರೆ ಅದು 22ರಲ್ಲಿ ಆಗಿರುವಂಥದ್ದು, 23ರಲ್ಲಿ ಆಗಿರುವಂಥದ್ದು ಇನ್ಫ್ಯಾಕ್ಟ್. ಹೀಗಾಗಿ ರಾಜ್ಯ ಸರ್ಕಾರದ ಪ್ರಕಾರ 27ರ ನಂತರ ಪರಿಶೀಲನೆ ಮಾಡಬೇಕಾಗಿರೋದು. ಹಾಗಿದ್ರೂ ಕೂಡ ಸರ್ಕಾರ ಹೇಳ್ತಿದೆ ನಾವು ಏಪ್ರಿಲ್ 1, 2025ರಿಂದ ಜಾರಿಗೊಳ್ಳುವಂತೆ ಇದನ್ನ ಮಾಡ್ತೀವಿ, ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ. ನೌಕರರು ಕೇಳ್ತಿದ್ರೆ ಇಲ್ಲ, ನೀವು 24ರಿಂದಲೇ ಮಾಡಬೇಕು, ಹಂಗಿದ್ದಾಗ ನಮಗೆ 28ರಲ್ಲಿ ಮತ್ತಾಗತ್ತೆ ಅಂತ ಹೇಳಿ ಅವರ ವಿಶ್ವಾಸ ಇದೆ. 38 ತಿಂಗಳ ಹಿಂಬಾಕಿ ವೇತನವನ್ನು ಕೊಡಬೇಕು ಅಂತ ಹೇಳಿ ನೌಕರರು ಕೇಳ್ತಾ ಇದ್ದಾರೆ. ನಮಗೆ 38 ತಿಂಗಳ ಹಿಂಬಾಕಿ ವೇತನವನ್ನು ನೀವು ಈಗ ಕೊಡಬೇಕು ಅಂತ ಹೇಳಿ. ಆದರೆ ಸರ್ಕಾರ ಹೇಳ್ತಾ ಇದೆ 26 ತಿಂಗಳ ಬಾಕಿ ಹಣವನ್ನು ಪಾವತಿ ಮಾಡ್ತೀವಿ, ಅದಕ್ಕೆ ಬೇಕಂತ ಪ್ರಕ್ರಿಯೆಯನ್ನು ಶುರು ಮಾಡ್ತೀವಿ. 1 ವರ್ಷ 2 ವರ್ಷ 4 ತಿಂಗಳದ್ದು ನಾವು ನಿಮಗೆ ಪೇ ಮಾಡ್ತೀವಿ ಅಂತ ಹೇಳಿದ್ರೆ ಇವರು 3 ವರ್ಷ 2 ತಿಂಗಳದ್ದು ಪೇ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. 12.5% ಸಾಕಾಗೋದಿಲ್ಲ ನಮಗೆ, ನಿಮ್ಮ ವೇತನ ಹೆಚ್ಚಳದಲ್ಲಿ 12.5% ವೇತನ ಹೆಚ್ಚಳ ಮಾಡಿದರೆ ಸಾಕಾಗಲ್ಲ ಅಂತ ಹೇಳಿ ಸಾರಿಗೆ ನೌಕರರು ಹೇಳ್ತಿದ್ದಾರೆ. ಪ್ರತಿ ತಿಂಗಳು 72.80 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಬೀಳುತ್ತೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಯಾಕಂದ್ರೆ ನೌಕರರು ಇದ್ರೆ ಸಂಸ್ಥೆ, ಸಂಸ್ಥೆ ಇದ್ರೆ ನೌಕರರು. ಹೀಗಾಗಿ ನೌಕರರು ಬೇಕು, ಸಂಸ್ಥೆಯೂ ಬೇಕು, ಸಂಸ್ಥೆಯೂ ಉಳಿಬೇಕು, ನೌಕರರು ಉಳಿಬೇಕು. ಇದೇ ಕಾರಣಕ್ಕಾಗಿ ನೌಕರರಿಗೆ ಕೂಡ ಸರ್ಕಾರ ಹೇಳ್ತಿದೆ ನಾವು 12.5% ಮಾಡ್ತೀವಿ ಅಂತ ಹೇಳಿ. ಮೇ 20ರಿಂದ ಮುಷ್ಕರ ಅಂತ ಹೇಳಿ ನೌಕರರು ಘೋಷಣೆಯನ್ನು ಮಾಡಿದರೆ ನಮ್ಮ ಬೇಡಿಕೆ ಈಡೇರಿಲ್ಲ ಅಂತ ಹೇಳಿದರೆ ನಾವು ಮೇ 20ರಿಂದ ಮುಷ್ಕರ ನಡೆಸ್ತಿದ್ವಿ. ಸರ್ಕಾರ ಹೇಳ್ತಾ ಇದೆ ಆಲ್ರೆಡಿ ಎಸ್ಮಾ ಜಾರಿಯಲ್ಲಿದೆ. ಯಾಕಂದರೆ 2021ರಲ್ಲಿ ಸುದೀರ್ಘವಾಗಿ 15 ದಿವಸಗಳ ಕಾಲ ಇವರು ಪ್ರತಿಭಟನೆ ನಡೆಸಿದರು. ಅವತ್ತಿನಿಂದಲೂ ಕೂಡ ಎಸ್ಮಾವನ್ನ ಕಂಟಿನ್ಯೂಸ್ ಆಗಿ ಮುಂದೂಡಿಕೊಂಡು ರಿನ್ಯೂ ಮಾಡಿಕೊಂಡು ಬರ್ತಾ ಇದೆ ಸರ್ಕಾರ.
ಹೀಗಾಗಿ ಈಗ ಸರ್ಕಾರ ಹೇಳ್ತಿದೆ ಎಸ್ಮಾವನ್ನು ಮುಂದುವರಿಕೆ ಮಾಡ್ತೀವಿ ನಾವು, ಅದ್ರ ಯಾವುದೇ ಅನುಮಾನ ಬೀಳಿಲ್ಲ ಅಂದರೆ. ಇಲ್ಲಿ ಸಾರಿಗೆ ನೌಕರರ ಸಂಘದವರು ಏನು ಹೇಳ್ತಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇವುಗಳೆಲ್ಲ ಭಾಳ ಸ್ಪಷ್ಟವಾಗಿದೆ. 1/1/2024 4 ವರ್ಷದ ಅಗ್ರಿಮೆಂಟ್ ಆಗಬೇಕು. ನಮಗೆ 12.5% ಒಪ್ಪಿಗೆ ಇಲ್ಲ, ನಾವು 25% ಕೇಳಿದ್ದೀವಿ. ಮೂರನೇ ವಿಚಾರ, ನಮಗೆ ಏನು ಹಿಂದಿನ 38 ತಿಂಗಳ ಅರಿಯರ್ಸ್ ಬಾಕಿ ಇತ್ತು ಅದು ಪೂರ್ಣವಾಗಿ ಕೊಡಬೇಕು. 26 ಕೊಟ್ಟಿದ್ದಾರೆ, ಉಳಿದಿದ್ದು ಕೊಡಬೇಕು. ಸರ್ಕಾರ ಯಾವಾಗಲೂ ಒಂದು ಮುಷ್ಕರವನ್ನು ಪ್ರೋತ್ಸಾಹ ಕೊಡಲ್ಲ. ಅವ್ರು ಏನು ತೀರ್ಮಾನ ಮಾಡಿದ್ದಾರೆ ಅದನ್ನು ಒಪ್ಕೊಳ್ಳಿ ಅಂತ ಹೇಳೋದೇ ಸರ್ವಾಧಿಕಾರಿ ಮನೋಭಾವ. ಬಟ್ ವರ್ಕರ್ಸು ನಾವು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ನಾವು ಅದನ್ನು ಅಷ್ಟೇ ದೃಢವಾಗಿ ರೆಸಿಸ್ಟ್ ಮಾಡ್ತೀವಿ. ನಾಡದ್ದು ಮುಷ್ಕರ ಆಗುತ್ತೆ ಆ್ಯಂಡ್ ಆ ಮುಷ್ಕರದಲ್ಲಿ ಸರ್ಕಾರ ಏನು ತೀರ್ಮಾನ ಮಾಡುತ್ತೋ ಮಾಡಲಿ. ಮುಷ್ಕರದ ನಂತರ ಸ್ಟ್ರೈಕನ್ನು ಮುರಿಲಿಕ್ಕೆ ಅವ್ರು ಏನೇನು ಪ್ರಯತ್ನ ಮಾಡ್ಬೋದೋ ಮಾಡಲಿ. ಅದು ಸ್ಟ್ರೈಕ್ ಶುರು ಆಗಿದ ಮೇಲೆ ಏನೇನು ಬೆಳವಣಿಗೆಗಳಾಗುತ್ತೋ ನಾವು ಕಾದು ನೋಡ್ತೀವಿ. ನಮ್ಮ ಅಭಿಪ್ರಾಯದಲ್ಲಿ ವರ್ಕರ್ಸು ಯಾವುದೇ ಕಾರಣಕ್ಕೂ ಸರ್ಕಾರದ ಈ ಧೋರಣೆನ ಒಪ್ಪೋದಿಲ್ಲ. ಈಗ ಎಸ್ಮಾ ಈಗಾಗಲೇ ಜಾರಿಯಲ್ಲಿ ಇದೆ. ಅದು ಅದರೊಳಗಡೆಗೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತೀವಿ ಅಂದರೆ ಮಾಡಲಿ. ಅವರೇ ಎಲ್ಲರನ್ನೂ ಅರೆಸ್ಟ್ ಮಾಡಿಬಿಟ್ರು ಅಂದರೆ ಸಾರಿಗೆ ನೌಕರರನ್ನ ಬಸ್ ಯಾರು ಓಡಿಸ್ತಾರೆ? ಹೀಗೆ ಎಲ್ಲ ಸಾರಿಗೆ ನೌಕರರನ್ನ ಅರೆಸ್ಟ್ ಮಾಡಿದ್ರೆ ಬಸ್ ಯಾರು ಓಡಿಸ್ತಾರೆ? ಇದು ಮೂಲ ಪ್ರಶ್ನೆಯನ್ನ ನೌಕರರ ಸಂಘದವರು ಕೇಳ್ತಾ ಇರೋದು. ಆದರೆ ರಾಜ್ಯ ಸರ್ಕಾರ ಏನು ಹೇಳ್ತಿದೆ, ನೋ ವರ್ಕ್ ನೋ ಪೇ ಅಂತ. ನೀವು ಕೆಲಸ ಮಾಡಿಲ್ಲ ಅಂದ್ರೆ ನಿಮಗೆ ಸಂಬಳ ಇಲ್ಲ ಅಂತ. ಮುಷ್ಕರದ ಕರೆ ಕೊಟ್ಟಿರುವ ಜಂಟಿ ಕ್ರಿಯಾ ಸಮಿತಿಗೆ ಸರ್ಕಾರ ಶಾಕ್ ಕೊಡುವಂತಹ ಕೆಲಸವನ್ನು ಮಾಡಿದೆ. ಎಲ್ಲ ನೌಕರರಿಗೂ ಕೂಡ ಅದು ಎಚ್ಚರಿಕೆಯನ್ನು ಕೊಟ್ಟಿದೆ. ಸಾರಿಗೆ ಇಲಾಖೆ ನಿಗಮಗಳಿಗೆ ಅದಕ್ಕೆ ಹೇಳಿದೆ, ನೋ ವರ್ಕ್ ನೋ ಪೇ ಅನ್ನುವಂಥದ್ದು. ಆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಅವರು ಕೆಲಸಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಪೇಮೆಂಟ್ ಇಲ್ಲ, ಆ ದಿವಸದ ಪೇಮೆಂಟ್ ಕಡಿತ ಆಗುತ್ತೆ. ನೌಕರರು ಮುಷ್ಕರದಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಈ ಬಾರಿ ಕರೆ ಕೊಟ್ಟಿರುವಂತಹ ಮುಷ್ಕರದಲ್ಲಿ ಯಾವುದೇ ಸಾರಿಗೆ ಇಲಾಖೆ ನೌಕರರು ಪಾಲ್ಗೊಳ್ಳುವಂತಿಲ್ಲ. ಅನಿವಾರ್ಯ ಹೊರತಾಗಿ ಯಾವ ನೌಕರರಿಗೂ ರಜೆ ಮಂಜೂರು ಮಾಡುವಂತಿಲ್ಲ. ಯಾರು ಕೂಡ ರಜೆ ಕೂಡ ಹಾಕುವಂಗಿಲ್ಲ. ಅನಿವಾರ್ಯ ಕಾರಣಗಳಿಗೆ ಮಾತ್ರ ರಜೆ ಹಾಕಬಹುದು. ಕೆಲಸಕ್ಕೆ ಹಾಜರಾಗದಿದ್ದರೆ ವೇತನವನ್ನು ಕಡಿತಗೊಳಿಸಬೇಕು. ಅಂದರೆ ಅನಿವಾರ್ಯ ಕಾರಣಕ್ಕಾಗಿ ರಜೆ ಹಾಕಿದವರನ್ನು ಹೊರತುಪಡಿಸಿ ಇನ್ಯಾರೇ ರಜೆ ಹಾಕಿದ್ರು ಕೂಡ ಅವರ ವೇತನ ಕಡಿತ ಆಗುತ್ತೆ. ಮುಷ್ಕರದ ದಿನ ಕೆಲಸಕ್ಕೆ ಗೈರಾಗುವ ಕಾರ್ಮಿಕರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಎಸ್ಮಾ ಕೈಗಾರಿಕಾ ವಿವಾದ ಕಾಯ್ದೆ ಅಡಿಯಲ್ಲಿ ವಜಾ ಅಮಾನತುಗೊಳಿಸುವಂತಹದರ ಕಡೆಯೂ ಕೂಡ ನಾವು ಮುಂದಾಗಬಹುದು ಅಂತ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಹಿಂದೆ 2020-21ರಲ್ಲಿ 2400 ಸಿಬ್ಬಂದಿಯನ್ನು ಕೆಲಸದಿಂದ ವಜಾಗೊಳಿಸಲಾಗಿತ್ತು. ಅವರು ಮುಷ್ಕರಕ್ಕೆ ಹೋದರು ಅನ್ನೋ ಕಾರಣಕ್ಕೆ 2400 ಸಿಬ್ಬಂದಿ ಕೆಲಸ ಕಳ್ಕೊಂಡ್ರು, ವಜಾ ಆಯಿತು. 2900 ನೌಕರರು ಅಮಾನತಾದರು. ಇವತ್ತು ಇವರೆಲ್ಲರೂ ಕೂಡ ಕೋರ್ಟು ಕಚೇರಿ ಅಲೆದಾಡ್ತಾ ಇದ್ದಾರೆ. 2400 ಜನ ಕೆಲಸ ಕಳ್ಕೊಂಡಿರುವಂತೂ ಕೂಡ ಆಗಿತ್ತು. ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸಂಧಾನ ಸಭೆ ವಿಫಲವಾಗಿದೆ. ಇವತ್ತು ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಒಂದು ಸಭೆಯನ್ನು ನಡೆಸಲಾಯಿತು. ಸಾರಿಗೆ ನೌಕರರ ಜೊತೆಗಿನ ಸಂಧಾನ ಸಭೆ ವಿಫಲವಾಗಿದೆ. ಗಂಟೆಗಟ್ಟಲೆ ಸಭೆ ನಡೆಸಿದ್ರು ಕೂಡ ಯಾವುದೇ ಫಲಪ್ರದ ಆಗಲಿಲ್ಲ. ಇದು ಫಲ ಕೊಟ್ಟಿಲ್ಲ. ಕಾರ್ಮಿಕ ಇಲಾಖೆ ಆಯುಕ್ತರ ನೇತೃತ್ವದ ಸಭೆ ವಿಫಲಗೊಂಡಿದೆ. ನೌಕರರು ಮುಂದಿಟ್ಟಿರುವಂತಹ ಬೇಡಿಕೆ, ಸಾರಿಗೆ ನೌಕರರ ಬೇಡಿಕೆಗೆ ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿಯವರ ಜೊತೆಗೆ ನಡೆದಿರುವಂತಹ ಸಭೆಯಲ್ಲಿ ಯಾವುದೇ ರೀತಿಯಂತ ಅಂತಿಮ ತೀರ್ಮಾನಕ್ಕೆ ಬರಲಾಗಿಲ್ಲ. ಸರ್ಕಾರ ಕಾರ್ಮಿಕರನ್ನ ಮನವೊಲಿಸುವ ಪ್ರಯತ್ನ ಮಾಡಿದೆ. ಕಾರ್ಮಿಕರು ಸರ್ಕಾರದ ಮನವೊಲಿಸುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಹೀಗಾಗಿ ಈಗ ಸದ್ಯಕ್ಕೆ ಈ ಸಭೆ ಯಾವುದೇ ರೀತಿಯಂತ ಫಲವನ್ನ ಕೊಟ್ಟಿಲ್ಲ. ಹೀಗಾಗಿ ಬಸ್ ಬರುತ್ತಾ ಬರಲ್ವಾ ಅನ್ನೋದನ್ನ ನೋಡಬೇಕಾಗಿದೆ.